ನಾನು ಇಮ್ಮಡಿ ಪುಲಕೇಶಿ, ಕೀರ್ತಿವರ್ಮನ ಪುತ್ರ. ದಕ್ಷಿಣ ಪತೇಶ್ವರ, ಸತ್ಯಾಶ್ರಯ, ಪರಮೇಶ್ವರ ಎಂಬ ಬಿರುದುಗಳನ್ನು ಪಡೆದು ದಕ್ಷಿಣ ಭಾರತದಲ್ಲಿ ಪ್ರಭುತ್ವ ಸಾಧಿಸಿದೆ. ನನ್ನ ಶೌರ್ಯ ಮತ್ತು ವಿಜಯಗಳ ಕಥೆ ಕೇಳಲು ಸಿದ್ಧರಾಗಿದ್ದೀರಾ? ಹ್ಯೂಯನ್ ಸಾಂಗ್ ಬರೆದ ಸಿಯುಕಿ ನನ್ನ ಕಾಲದ ಸಾಕ್ಷಿ. ಬಾಣಭಟ್ಟನ ಹರ್ಷಚರಿತೆ ಕೂಡ ಮಾಹಿತಿ ನೀಡುತ್ತದೆ. ಐಹೊಳೆ ಶಿಲಾಶಾಸನಗಳು ನನ್ನ ವಿಜಯಗಳನ್ನು ದಾಖಲಿಸಿವೆ. ಸಿಂಹಾಸನ ನನ್ನ ಹಕ್ಕಾಗಿದ್ದರೂ ಚಿಕ್ಕಪ್ಪ ಮಂಗಳೇಶನು ಅದನ್ನು ನೀಡಲಿಲ್ಲ. ಆದ್ದರಿಂದ ಯುದ್ಧವೇ ನನ್ನ ಮಾರ್ಗವಾಯಿತು. ಎಳಪಟ್ಟು ಸಿಂಬಿಗೆಯಲ್ಲಿ ಭೀಕರ ಯುದ್ಧವಾಯಿತು. ಕೊನೆಗೆ ನಾನು ಮಂಗಳೇಶನನ್ನು ಎದುರಿಸಿದೆ. ನಾನು ಮಂಗಳೇಶನನ್ನು ಸೋಲಿಸಿದೆ. ಸಾಮಾನ್ಯ ಶಕ 609ರಲ್ಲಿ ನಾನು ಸಿಂಹಾಸನಾರೋಹಣ ಮಾಡಿದೆ. ರಾಷ್ಟ್ರಕೂಟ ನಾಯಕರಾದ ಅಪ್ಪಾಯಿಕ ಮತ್ತು ಗೋವಿಂದ ನನ್ನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದರು. ನಾನು ಯುದ್ಧಕ್ಕೆ ಸಿದ್ಧನಾದೆ. ನನ್ನ ಸೇನೆಯನ್ನು ಸಂಘಟಿಸಿದೆ. ಭೀಮಾ ನದಿ ತೀರದಲ್ಲಿ ಭೀಕರ ಯುದ್ಧ ಆರಂಭವಾಯಿತು. ಅಪ್ಪಾಯಿಕ ಭಯದಿಂದ ಓಡಿ ಹೋದನು. ಗೋವಿಂದ ನನ್ನ ಮುಂದೆ ಶರಣಾಗತನಾದ. ನಂತರ ನಾನು ಕದಂಬರ ರಾಜಧಾನಿಯಾದ ಬನವಾಸಿಯನ್ನು ಗೆದ್ದುಕೊಂಡೆ. ಕೊಂಕಣದ ಮೌರ್ಯರನ್ನು ಸೋಲಿಸಿದೆ. ದಕ್ಷಿಣ ಕನ್ನಡದ ಅಲುಪರನ್ನು, ತಲಕಾಡಿನ ಗಂಗರನ್ನು ಸೋಲಿಸಿದೆ. ನಂತರ ನಾನು ಉತ್ತರದ ಕಡೆಗೆ ಮುಂದುವರಿದೆ. ಲಾಟ ಮತ್ತು ಮಾಳವ ದೊರೆಗಳನ್ನು ಸೋಲಿಸಿದೆ. ಗುಜರಾತಿನಲ್ಲಿ ಒಂದು ಹೊಸ ಶಾಖೆಯನ್ನು ಸ್ಥಾಪಿಸಿದೆ. ನನ್ನ ತಮ್ಮ ಜಯಸಿಂಹನನ್ನು ಅಲ್ಲಿ ಅಧಿಕಾರಿಯನ್ನಾಗಿ ನೇಮಿಸಿದೆ. ನನ್ನ ಅತ್ಯಂತ ಪ್ರಮುಖ ಯುದ್ಧವೆಂದರೆ ಹರ್ಷವರ್ಧನೊಡನೆ ಮಾಡಿದ ನರ್ಮದಾ ನದಿ ಕಾಳಗ ಶಾ 634. ಹರ್ಷವರ್ಧನ ಉತ್ತರ ಪತೇಶ್ವರನೆಂದು ಪ್ರಸಿದ್ಧನಾಗಿದ್ದ. ಅವನು ಕನೋಜನಿಂದ ಹೊರಟು ತನ್ನ ಸೇನೆಯೊಂದಿಗೆ ಮುಂದುವರಿದನು. ನರ್ಮದಾ ನದಿ ತೀರದಲ್ಲಿ ಅವನು ಬೀಡು ಬಿಟ್ಟನು. ನಾನು ಅವನನ್ನು ಎದುರಿಸಿ ಭೀಕರ ಯುದ್ಧ ನಡೆಸಿದೆ. ಅಂತಿಮವಾಗಿ ಅವನನ್ನು ಸೋಲಿಸಿದೆ. ಈ ವಿಜಯದ ನಂತರ ನಾನು ಪರಮೇಶ್ವರ ಎಂಬ ಬಿರುದನ್ನು ಪಡೆದೆ. ನನ್ನ ಆಸ್ಥಾನದ ಕವಿ ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಈ ಯುದ್ಧವನ್ನು ವರ್ಣಿಸಿದ್ದಾನೆ. ರಣರಂಗದಲ್ಲಿ ಉರುಳಿ ಬೀಳುತ್ತಿರುವ ಮದಗಜಗಳನ್ನು ಕಂಡು ಹರ್ಷನ ಹರ್ಷವು ಹಾರಿಹೋಯಿತು ಎಂದು ಹೇಳಿದ್ದಾನೆ. ಸಿಯುಕಿ ಕೂಡ ಇದನ್ನು ಉಲ್ಲೇಖಿಸುತ್ತದೆ. ನಂತರ ನಮ್ಮಿಬ್ಬರ ನಡುವೆ ಸ್ನೇಹ ಏರ್ಪಟ್ಟು ನರ್ಮದಾ ನದಿ ನಮ್ಮ ಸಾಮ್ರಾಜ್ಯದ ಗಡಿಯಾಯಿತು. ನಾನು ಪೂರ್ವ ಭಾಗದ ಕಡೆಗೆ ನನ್ನ ವಿಜಯ ಯಾತ್ರೆಯನ್ನು ಮುಂದುವರೆಸಿದೆ. ಮೊದಲು ದಕ್ಷಿಣದ ಕೋಸಲ ರಾಜ್ಯವನ್ನು ನಾನು ಜಯಿಸಿದೆ. ನಂತರ ಕಳಿಂಗ ನನ್ನ ವಶವಾಯಿತು. ಪಿಷ್ಠಪುರವನ್ನು ಗೆದ್ದು ನನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದೆ. ವೆಂಗಿ ಮಂಡಲವನ್ನು ವಶಪಡಿಸಿಕೊಂಡು ನನ್ನ ಸಾಮ್ರಾಜ್ಯವನ್ನು ವೆಂಗಿಯಲ್ಲಿ ನನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನ್ನು ಅರಸನನ್ನಾಗಿ ನೇಮಕ ಮಾಡಿದೆ. ಇದರೊಂದಿಗೆ ವೆಂಗಿ ಚಾಲುಕ್ಯರ ಹೊಸ ರಾಜ್ಯ ಉದಯವಾಯಿತು. ನಾನು ನಂತರ ದಕ್ಷಿಣದ ಕಂಚಿಯ ಕಡೆಗೆ ನನ್ನ ಯಾತ್ರೆಯನ್ನು ಮುಂದುವರೆಸಿದೆ. ಪೊಲ್ಲಿಲೂರು ಕಾಳಗದಲ್ಲಿ ಪಲ್ಲವರ ದೊರೆ ಮಹೇಂದ್ರವರ್ಮನನ್ನು ಸೋಲಿಸಿದೆ. ನಾನು ಕಂಚಿಯಲ್ಲಿ ವಿಜಯಿಯಾಗಿ ಪ್ರವೇಶಿಸಿ ಅಲ್ಲೇ ಬೀಡು ಬಿಟ್ಟೆ. ಅಲ್ಲಿನ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆದರೆ ಈ ವಿಜಯದಿಂದ ಚಾಲುಕ್ಯ ಮತ್ತು ಪಲ್ಲವರ ನಡುವೆ ಸಂಘರ್ಷ ಆರಂಭವಾಯಿತು.
ನಂತರ ಚೋಳ ಮತ್ತು ಚೇರರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಪಡೆದೆ. ನಂತರ ನನ್ನ ರಾಜಧಾನಿ ಬಾದಾಮಿಗೆ ವಿಜಯಶಾಲಿಯಾಗಿ ಮರಳಿದೆ. ಆದರೆ ನನ್ನ ಕೊನೆಯ ದಿನಗಳು ಸುಖಮಯವಾಗಿರಲಿಲ್ಲ. ನಾನು ಮತ್ತೊಮ್ಮೆ ಪಲ್ಲವರನ್ನು ಎದುರಿಸಲು ಮುಂದಾದೆ. ಆದರೆ ಪಲ್ಲವ ದೊರೆ ನರಸಿಂಗವರ್ಮನು ತನ್ನ ಬಲಿಷ್ಠ ಸೇನೆಯೊಂದಿಗೆ ಎದುರಾದ. 634ರಲ್ಲಿ ಪೆರಿಯಾಲ ಯುದ್ಧ ನಡೆಯಿತು. ಮಣಿಮಂಗಳ ಕಾಳಗದಲ್ಲಿಯೂ ನಾನು ಭಾರೀ ಪ್ರತಿರೋಧ ನೀಡಿದೆ. ಸುರಮಾರ ಕದನದಲ್ಲಿ ಯುದ್ಧ ತನ್ನ ತೀವ್ರತೆಯನ್ನು ತಲುಪಿತು. ಆ ಕಾಳಗಗಳಲ್ಲಿ ನಾನು ಸೋಲಿಸಲ್ಪಟ್ಟೆ. ನಾನು ಈ ಕಾಳಗದಲ್ಲಿ ಕೊಲ್ಲಲ್ಪಟ್ಟೆ ಎಂದು ನಂಬಲಾಗಿದೆ. ನನ್ನನ್ನು ಗೆದ್ದ ನರಸಿಂಹವರ್ಮನು ವಾತಾಪಿಯನ್ನು ಲೂಟಿ ಮಾಡಿದರು. ಮುಂದಿನ ಕೆಲವು ವರ್ಷಗಳು ಚಾಲುಕ್ಯರು ಪಲ್ಲವರ ಹಿಡಿತಕ್ಕೆ ಒಳಗಾದರು. ನಾನು ಅಳಿದ ಮೇಲೂ ಕನ್ನಡ ನಾಡಿನ ಜನ ನನ್ನ ಹೆಸರನ್ನು ಇನ್ನೂ ನೆನಪಿಟ್ಟುಕೊಂಡಿದ್ದಾರೆ. ನನ್ನ ಸಾಧನೆಯ ಮೂಲಕ ನಾನು ಅಮರನಾಗಿದ್ದೇನೆ. ನಾನು ಪರ್ಷಿಯಾದೊಂದಿಗೆ ಹೊಂದಿದ್ದ ರಾಯಭಾರ ಸಂಬಂಧ ಮನೆ ಮಾತಾಗಿದೆ. ನಾನು ನರ್ಮದೆಯಿಂದ ಮೈಸೂರಿನವರೆಗೆ, ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದವರೆಗೆ ನಿರ್ಮಿಸಿದ ರಾಜ್ಯ ಅಮರವಾಗಿದೆ. ನಾನು ಕನ್ನಡ ನಾಡಿನಲ್ಲಿ ಮಾತ್ರವಲ್ಲ, ಭರತ ಭೂಮಿಯಲ್ಲಿಯೂ ಅಮರನಾಗಿದ್ದೇನೆ. ನಾನು ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಸ್ಪರ್ಧಾ ಅಕಾಡೆಮಿ ಕಡತೋಕಾವತಿಯಿಂದ. ಇತಿಹಾಸದ ಅಧ್ಯಯನದ ಆಸಕ್ತಿ ನಿಮಗೆ ಹೆಚ್ಚಲಿ ಅನ್ನುವ ಸಸುದ್ದೇಶ ನಮ್ಮದು. ಓದಿ ಇತಿಹಾಸವನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.